ವೀಕ್ಷಕರೇ ನಮಸ್ಕಾರ. ನಾವು ಒಂದು ವಿಷಯದಲ್ಲಿ ತುಂಬ ಜಾಣರು. ಯಾವ ವಿಷಯದಲ್ಲಿ? ವಿಶೇಷವಾಗಿ ದೊಡ್ಡವ್ರ ವಿಷಯ ನಾನು ಹೇಳ್ತಾ ಇರೋದು. ನಾವೀಗ ಬರೆಯೋದನ್ನು ಬಿಟ್ಟೇ ಬಿಟ್ಟಿದ್ದೀವಿ. ಯಾರಿಗಾದರೂ ನೆಂಟರಿಗೋ ಸ್ನೇಹಿತರಿಗೋ ಒಂದು ಪತ್ರವನ್ನು ಬರೆಯೋದಿಲ್ಲ. ಬಹುಶಃ ನಾವು ಪೆನ್ ಹಿಡಿಯೋದು ಒಂದೇ ಒಂದು ಉದ್ದೇಶ ಇರ್ಬೋದು. ಎಲ್ಲಾದರೂ ಸೈನ್ ಮಾಡಬೇಕಾಗಿ ಬಂದರೆ ಅಥವಾ ಯಾವುದಾದ್ರೂ ಬ್ಯಾಂಕ್ದು ಚಲನ್ನೋ ಅಥವಾ ಇನ್ನೇನೋ ತುಂಬಿಸ್ಬೇಕಾದ್ರೆ ನಾವು ಪೆನ್ ಹಿಡಿತೀವಿ ಅಂತ ಅನಿಸುತ್ತೆ. ನಮಗೆ ಬರೆಯೋಕ್ಕೆ ಬರುತ್ತೆ, ಆದರೂ ನಾವು ಸುತರಾಂ ಬರೆಯೋದಿಲ್ಲ. ಯಾಕೆ ಹೀಗೆ ಅಂದರೆ ನಾವು ಜಾಣರು. ಒಂದು ಪತ್ರವನ್ನು ಬರೀಬೇಕಾದ್ರೆ ಯಾರಾದರೂ ನೆಂಟರಿಗೋ ಇಷ್ಟರಿಗೋ ಕನಿಷ್ಠ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಅಲ್ವಾ? ಅದಲ್ಲದೆ ಬರೆದಿರೋದನ್ನು ಪೋಸ್ಟ್ ಮಾಡೋದು ಹೀಗೆಲ್ಲ ಮಾಡಬೇಕಾಗತ್ತೆ. ಈಗ ಹೋಗಲಿ, ಪೋಸ್ಟ್ ಆಫೀಸ್ಗೆ ಹೋಗಿ ಲೆಟ್ರನ್ನು ಪೋಸ್ಟ್ ಮಾಡೋದಂತೂ ಬಿಡಿ. ನಾವು ಮೊಬೈಲ್ನಲ್ಲೇ ಟೈಪ್ ಮಾಡೋದು ಕೂಡ ನಾವು ಮಾಡಲ್ಲ. ಯಾಕೆ ಅಂದರೆ ಟೈಪ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ನಾವು ಇಮೇಲ್ ಮಾಡಲ್ಲ ಅಥವಾ ವಾಟ್ಸಪ್ ಮೆಸೇಜನ್ನು ಟೈಪ್ ಮಾಡಿ ಕಳಿಸಲ್ಲ. ನಾವು ಮಾತಿನ ಮೂಲಕನೇ ಯಾರೋ ನೆಂಟರಿಷ್ಟರು ಸ್ನೇಹಿತರು ಅವ್ರಿಗೆ ಏನಾದರೂ ಹೇಳೋದಿದ್ದರೆ ಮಾತಿನ ಮೂಲಕ ಹೇಳ್ಬಿಡ್ತೀವಿ, ಫೋನ್ ಮಾಡ್ತೀವಿ. ಅಥವಾ ಈಗಂತೂ ನಾವು ವಾಟ್ಸಪ್ನಲ್ಲಿ ವಾಯ್ಸ್ ಮೆಸೇಜ್ ಮಾಡ್ಬೋದು. ಬರೆಯೋದಕ್ಕೆ ಬರೋದಿಲ್ಲ, ಜಾಸ್ತಿ ಓದಿಲ್ಲ ಅವರು, ಅಂಥವ್ರು ಕೂಡ ವಾಯ್ಸ್ ಮೆಸೇಜ್ ಮಾಡೋದನ್ನು ಕಂಡುಹಿಡ್ಕೊಂಡು ಬಿಟ್ಟಿದ್ದಾರೆ. ಅಂದರೆ ಈಗ ಉದಾಹರಣೆಗೆ ಯಾವುದೋ ಒಂದು ಪತ್ರ ಬರೆಯೋದಕ್ಕೆ ಅಥವಾ ಇಮೇಲ್ನಲ್ಲೋ ವಾಟ್ಸಪ್ಪಲ್ಲೋ ಟೈಪ್ ಮಾಡಲಿಕ್ಕೆ ಅಂತ ಇಟ್ಕೊಳ್ಳಿ, ಒಂದು ಪತ್ರ ಯಾರಿಗೋ ಬರೀಬೇಕಾಗಿದೆ, ಅರ್ಧ ಗಂಟೆ ಬೇಕಾಗತ್ತೆ ಅಂತ ಇಟ್ಕೊಳ್ಳಿ. ಅರ್ಧ ಗಂಟೆಯಲ್ಲಿ ಮಾಡೋ ಅಂಥ ಬರೆದು ಅಥವಾ ಟೈಪ್ ಮಾಡಿ ಮಾಡ್ಬೋದಾಗಿರೋ ಕೆಲಸವನ್ನು ನಾವು 5 ನಿಮಿಷದಲ್ಲಿ ಮಾತಿನ ಮೂಲಕ ತಿಳಿಸ್ಬೋದು. ಅಂದರೆ ನಮಗೆ 25 ನಿಮಿಷ ಸೇವ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಬರೆಯೋದನ್ನು ಅಥವಾ ಟೈಪ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀವಿ, ಮಾತಾಡ್ತೀವಿ. ಯಾಕೆ? ನಾವು ಜಾಣರು. ಯಾವುದರಿಂದ ಸಮಯ ಉಳಿಸ್ಬೋದು ಅನ್ನೋದು ನಮಗೆ ಗೊತ್ತಿದೆ. ಆದರೆ ವಿಪರ್ಯಾಸ ಅಂದರೆ ಈ ನಮ್ಮ ಬಹುಜಾಣತನ ಇದೆಯಲ್ಲ, ಅದನ್ನು ನಮ್ಮ ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ನಾವು ಅಳವಡಿಸ್ತಾ ಇಲ್ಲ. ಅವರಿಗೆ ಕೇವಲ ಮೂಕ ಪಾಠ ಆಗೋಗ್ತಾ ಇದೆ. ಅದು ನಾನೀಗ ಸ್ವಲ್ಪ ವಿವರಿಸ್ತೀನಿ. ಅವ್ರು ಹೋಗುವಂಥ ಶಾಲೆಗಳಲ್ಲಿ ತರಗತಿಗಳಲ್ಲಿ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರ್ಬೋದು. ಈಗ ಒಂದು ಪೀರಿಯಡ್ ಅಂದರೆ ಸುಮಾರು 40 ನಿಮಿಷದ್ದಿರುತ್ತೆ. ಅದು ಆ 40 ನಿಮಿಷದಲ್ಲಿ ಟೀಚರ್ ಬರ್ತಾರೆ. ಕೆಲವು ಸರಿ ಅಂತೂ ಅಟೆಂಡೆನ್ಸ್ ತಗೋಬೇಕಾಗಿರುತ್ತೆ. ಅವರು ಹಿಂದಿನ ದಿವಸ ಹೋಮ್ವರ್ಕ್ ಕೊಟ್ಟಿದ್ರೆ ಅದನ್ನು ನೋಡಬೇಕಾಗತ್ತೆ. ಆದ್ದರಿಂದ ಅದಲ್ಲದೆ ಅವರಿಗೆ ಒಂದು ಒತ್ತಡ ಇರುತ್ತೆ. ಇಂತಿಷ್ಟು ಸಮಯದಲ್ಲಿ ನಾವು ಇಂತಿಷ್ಟು ಪಾಠವನ್ನು ಮುಗಿಸ್ಬೇಕು ಅಂತ ಆ ಒತ್ತಡ ಬೇರೆ ಇರುತ್ತೆ. ಅವರು ಯಾವುದಕ್ಕೂ ಹೆಚ್ಚು ಸಮಯ ಕೊಡೋದೇ ಇಲ್ಲ. ಹಾಗೆ ನೋಡಿದ್ರೆ BEd ಶಿಕ್ಷಕರ ತರಬೇತಿ ಆಗುವಾಗ ಹೇಳ್ತಾರೆ, ಅದರಲ್ಲೂ ವಿಶೇಷವಾಗಿ ವಿಜ್ಞಾನದ ವಿಷಯ ಇರಲಿ, ಅದು ಸಂವಾದದ ರೀತಿಯಲ್ಲಿ ಇಂಟರಾಕ್ಷನ್ ರೂಪದಲ್ಲಿ ನಡಿಬೇಕು ಅಂತ. ಎಲ್ಲಿ ಇಂಟರಾಕ್ಷನ್? ಅದು ಟೀಚರ್ಗೆ ಏನು ಅನಿಸುತ್ತೆ ಅಂದರೆ, ಪ್ರಶ್ನೆ ನಾನು ಕೇಳ್ತಾ ಕೂತ್ಕೊಂಡ್ರೂ ಕೂಡ ಟೈಮ್ ವೇಸ್ಟ್ ಆಗಿ ಹೋಗ್ಬಿಡ್ಬೋದು, ಅಷ್ಟರ ಮಟ್ಟಿಗೆ ಹಿನ್ನಡೆ ಆಗುತ್ತೆ ಪಾಠ ಮುಂದೆ ಹೋಗೋದು. ಮೇಲ್ನವರು ಅಥವಾ ಹೆಡ್ ಮಿಸ್ಟ್ರೆಸ್ಸೋ ಹೆಡ್ ಮಾಸ್ಟ್ರೋ ಯಾಕಿನ್ನೂ ಪಾಠ ಮುಗಿಸ್ಲಿಲ್ಲ ಅಂತ ದಬಾಯಿಸ್ತಾರೆ ಅವರು. ಅದಕ್ಕೋಸ್ಕರನೇ ಅವರು ಪ್ರಶ್ನೆ ಕೇಳಲಿಕ್ಕೆ ಹೋಗಲ್ಲ. ಸಂವಾದದ ಮಾತಂತೂ ಇಂಟ್ರ್ಯಾಕ್ಷನ್ ಅಂತೂ ದೂರ. ಹಾಗೆ ನೋಡಿದ್ರೆ
ಕೆಲವು ಅರ್ಥ ಮಾಡಿಕೊಂಡಿರೋ ವಿಷಯಗಳನ್ನು ವಿದ್ಯಾರ್ಥಿಗಳು ವಿವರಿಸಿ ಹೇಳಬೇಕು, ಅಂಥ ಸಾಮರ್ಥ್ಯ ಗಳಿಸ್ಬೇಕು. ಆದರೆ ಅವ್ರಿಗೆ ಹೇಳಿ ವಿವರಿಸಿ ಯಾವುದೋ ಒಂದು, ಈಗ ನ್ಯೂಟನ್ 2ನೇ ನಿಯಮ ವಿವರಿಸಿ, ಅದನ್ನು ಡೆಫಿನೇಷನ್ ಹೇಳೋದು ಬೇರೆ, ಅದನ್ನು ವಿವರಿಸೋದು ಬೇರೆ, ಅಂಥ ಪ್ರಶ್ನೆಗಳೇ ಕೇಳಲ್ಲ. ಅದಕ್ಕೋಸ್ಕರನೇ ನಾನು ಶಿಕ್ಷಕನಾಗಿ 40 ವರ್ಷಕ್ಕಿಂತ ಹೆಚ್ಚು ಅನುಭವ ಆಗಿರೋದ್ರಿಂದ ಹೇಳ್ತೀನಿ, ನೂರಾರು ಸಾವಿರಾರು ವಿದ್ಯಾರ್ಥಿಗಳು 90+ ಸ್ಕೋರ್ ಮಾಡ್ತಾರೆ. ಆದರೆ ಇಡೀ ವರ್ಷದಲ್ಲಿ ಒಂದೇ ಒಂದು ಸಾರಿ ಅವರು ಬಾಯಿ ಬಿಚ್ಚಿರಲ್ಲ. ಪ್ರಶ್ನೆ ಕೇಳಲಿಕ್ಕೂ ಅಥವಾ ಉತ್ತರ ಹೇಳಲಿಕ್ಕೂ ಬಾಯೇ ಬಿಟ್ಟಿರಲ್ಲ. ಆದರೆ ಸ್ಕೋರ್ ಮಾಡೋದು ಮಾತ್ರ 90+. ಯಾಕೆಂದರೆ ಅವರಿಗೆ ಗೊತ್ತಿದೆ, ಈಗ ನಮ್ಮ ಪರೀಕ್ಷಾ ಕೇಂದ್ರಿತ ಶಿಕ್ಷಣ ಇದೆಯಲ್ಲ, ಅದರಲ್ಲಿ ನಮ್ಮ ಯಾವ ಗುಣವನ್ನು ಪರೀಕ್ಷೆ ಮಾಡ್ತಾರೆ ಅಂದರೆ ವಿಷಯವನ್ನು ನೆನಪಿಟ್ಕೊಂಡು ಅಲ್ಲಿ ವಾಂತಿ ಮಾಡ್ಕೊಳ್ಳೋದು. ಅರ್ಥ ಮಾಡ್ಕೊಳ್ಳೇಬೇಕಾಗಿಲ್ಲ. ಆ ರೀತಿ ಆಗ್ತಾ ಇದೆ ನಮ್ಮದು ಶಿಕ್ಷಣ. ನಾವು ಮಕ್ಕಳಿಗೆ ಎಂಥ ಘೋರ ಅನ್ಯಾಯ ಮಾಡ್ತಾ ಇದ್ದೀವಲ್ವಾ? ಯಾರು ಇದನ್ನೆಲ್ಲ ಯೋಚನೆ ಮಾಡೋ ಅಂಥವ್ರು? ಇದು ತರಗತಿಯಲ್ಲಿ ಹೇಗೆ ಮೂಕ ಪಾಠ ಆಗುತ್ತೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಇನ್ನು ಮನೆ ವಿಷಯಕ್ಕೆ ಬರೋಣಂತೆ. ಮನೆಯಲ್ಲೂ ಕೂಡ ಮಕ್ಕಳು ಅಭ್ಯಾಸ ಮಾಡೋ ಅಂಥ ರೀತಿ ಹೇಗಿರುತ್ತೆ, ಇದನ್ನು ಕೇಳ್ತಾ ಇರೋ ಅಂಥ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲೇ, ಸುತ್ತಮುತ್ತಲ ಮನೆಗಳಲ್ಲಿ ಹೇಗೆ ನಡೀತಾ ಇದೆ ಅಂತ ಸ್ವಲ್ಪ ಕಣ್ಣು ತೆರೆದು ನೋಡಿ ನೀವು. ಶಾಲೆಯಲ್ಲಿ ಬೇಕಾದಷ್ಟು ಅವರಿಗೆ, ನಮ್ಮ ಸ್ಟೇಟ್ ಬೋರ್ಡ್ ಆದರೆ 6 ಸಬ್ಜೆಕ್ಟ್ಸ್ ಇರುತ್ತೆ, CBSE ಆದರೆ 5 ಸಬ್ಜೆಕ್ಟ್ಸ್ ಇರುತ್ತೆ, ಬೇಕಾದಷ್ಟು ಹೋಮ್ವರ್ಕ್ ಕೊಟ್ಟಿರ್ತಾರೆ. ಮತ್ತು ಹೋಮ್ವರ್ಕು ಕೂಡ ಯಾವ ಸ್ವರೂಪದಲ್ಲಿರುತ್ತೆ ಅಂತ ಹೇಳಿದ್ರೆ, ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನೇ ಅವರು ಫೇರ್ ಬುಕ್ಕಲ್ಲಿ ಉತ್ತರವನ್ನು ಬರ್ಕೊಂಡು ಹೋಗಿ ಟೀಚರ್ಗೆ ತೋರಿಸ್ಬೇಕು. ಮಕ್ಕಳು ಗಂಟೆಗಟ್ಟಲೆ ಬರೀತಾ ಕೂತ್ಕೊಂಡಿರ್ತಾರೆ ಹೊರತು, ಕೆಲವರು ಸ್ವಲ್ಪ ಬುದ್ಧಿ ಇರುವಂಥ, ತಿಳುವಳಿಕೆ ಇರುವಂಥ ದೊಡ್ಡವರಿಗೆ ಗೊತ್ತಿದೆ, ಮಕ್ಕಳು ಓದೋದೇ ಇಲ್ಲ. ಬಹುಶಃ ಪರೀಕ್ಷೆ ಬಂದಾಗ ಮಾತ್ರ ಅಥವಾ ಟೆಸ್ಟ್ ಇದ್ದಾಗ ಏನೋ ಪುಸ್ತಕ ಹಿಡಿತಾರೆ ಅಂತ ಕಾಣಿಸುತ್ತೆ, ಗ್ಲ್ಯಾನ್ಸ್ ಮಾಡಲಿಕ್ಕೆ. ಓದೋದು ಇಲ್ಲ. ಇರಲಿ, ಅದು ಬೇರೆ ವಿಷಯ. ಬರಿತಾ ಇರ್ತಾರೆ ಗಂಟೆಗಳ ಬರೆದರೂ ಕೂಡ ಅವರಿಗೆ ಸಾಕಷ್ಟು ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬರೋಲ್ಲ ಅಂತ ತಂದೆ ತಾಯಿಗಳು ಒಂದೇ ಸಮನೆ ಓಡಾಡ್ತಾರೆ. ಹೀಗೆ ಮನೆಯಲ್ಲೂ ಕೂಡ ಬರೆಯೋ ಅಂಥದ್ದೇ ಇರುತ್ತೆ, ಹೇಳೋ ಅಂಥದ್ದು ಏನೂ ನಡೆಯಲ್ಲ. ಮನೆಯದು ಮೂಕಪಾಠ. ನಾನು ಇನ್ನೊಂದು ತಿದ್ದುಪಡಿ ಹೇಳ್ತೀನಿ. ಮನೆಯಲ್ಲಿ ನಡೆಯೋದಿದೆಯಲ್ಲ, ಅದು ಬರೆಯೋದಲ್ಲ ಹೋಮ್ವರ್ಕ್, ಅದನ್ನು ಕೇವಲ ನಕಲು ಮಾಡೋದು ಅಂತ ಹೇಳ್ತೀನಿ. ಅದನ್ನು ಬರೆಯೋದು ಅಂತ ಕರೆದರೆ ಅದು ತಪ್ಪಾಗುತ್ತೆ. ಅದು ಏಕೆಂದರೆ ಬರೆಯುವಾಗ ನಾವು ಏನು ಬರೀತಿದ್ದೀವಿ ಅನ್ನುವಂಥ ಪ್ರಜ್ಞೆ ಇರುತ್ತೆ ಮಕ್ಕಳಿಗೆ. ಹೋಮ್ವರ್ಕ್ ಮಾಡುವಾಗ ಅವರು ಕಣ್ಣು ನೋಡ್ತಾ ಇರುತ್ತೆ ಟೆಕ್ಸ್ಟ್ ಬುಕ್ಕನ್ನು, ಕೈ ಫೇರ್ ಬುಕ್ಕಲ್ಲಿ ಬರೀತಾ ಇರುತ್ತೆ, ಆದರೆ ತಲೆ ಏನೋ ಯೋಚನೆ ಮಾಡ್ತಾ ಇರುತ್ತೆ. ಟೀಚರ್ ಇವತ್ತು ಯಾವ ವಿದ್ಯಾರ್ಥಿಗೆ ಎಂತ ಬೈದರು ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರನೇ ಮನೆಯಲ್ಲೂ ಮೂಕಪಾಠ. ಎಂಥ ಕೆಟ್ಟ ಅಧ್ಯಯನದ ರೀತಿಯನ್ನು ನಾವು ಮಕ್ಕಳಿಗೆ ಪ್ರೋತ್ಸಾಹಿಸಿದ್ದೀವಿ. ಅಂದರೆ ಯಾವ ವಿಷಯದಲ್ಲಿ ನಾವು ಮೊಬೈಲ್ ಮೂಲಕ ಮಾತಾಡಿ ಸಮಯ ಉಳಿಸ್ತೀವಿ, ಬರೆಯಲ್ಲ, ಪತ್ರ ಬರೆಯಲ್ಲ ಅಥವಾ ಟೈಪ್ ಮಾಡಲ್ಲ, ಆ ವಿಷಯದಲ್ಲಿ ನಾವು ಬಹುಜಾಣರು. ಆದರೆ ನಮ್ಮ ಮಕ್ಕಳಿಗೆ ಕಡಿಮೆ ಸಮಯದಲ್ಲೇ ಹೆಚ್ಚು ವಿಷಯವನ್ನು ಅವರು ಕಲ್ತ್ಕೊಳ್ಳಿಕ್ಕೆ ಎಲ್ಲ ಅನುಸರಿಸಬೇಕಾಗಿರೋವಂಥ ಒಂದು ವಿಧಾನವನ್ನು ನಾವು ಅನುಸರಿಸ್ತೇನೆ ಇರಲ್ಲ. ಈ ವಿಷಯದಲ್ಲಿ ನಾವು ದಡ್ಡರಲ್ವ? ನೀವೇ ಯೋಚನೆ ಮಾಡಿ. ಈಗ ಇನ್ನೊಂದು ವಿಷಯ ನಾನು ನಿಮಗೆ ಹೇಳ್ತೀನಿ. ನಮ್ಮ ಮನಸ್ಸಿನಲ್ಲಿರೋ ಅಥವಾ ನಮ್ಮ ಮೆದುಳಿನಲ್ಲಿರುವಂಥ ಜ್ಞಾನ, ಬುದ್ಧಿವಂತಿಕೆ, ಕೌಶಲ್ಯ, ವಿಚಾರ, ಆಲೋಚನೆ, ಅದನ್ನು ವ್ಯಕ್ತಪಡಿಸಲಿಕ್ಕೆ 2 ರೀತಿ ಇದೆ. ಒಂದು ಮಾತಿನ ಮೂಲಕ ವ್ಯಕ್ತಪಡಿಸ್ಬೋದು, ಇನ್ನೊಂದು ಬರೆಯೋದ್ರ ಮೂಲಕ ವ್ಯಕ್ತಪಡಿಸ್ಬೋದು.
ಈ ಎರಡು ರೀತಿ ಇದೆ. ಎರಡೂ ನಮ್ಮ ಮೆದುಳಿನಲ್ಲಿರುವಂಥ ಅಥವಾ ನಮ್ಮ ಮನಸ್ಸಿನಲ್ಲಿರುವಂಥ ವಿಚಾರ ವ್ಯಕ್ತಪಡಿಸ್ಲಿಕ್ಕೆ ಎರಡು ವಿಧ. ಎರಡು ದೀಸ್ ಆರ್ ದ 2 ways ಆಫ್ ಎಕ್ಸ್ಪ್ರೆಷನ್ ಆಫ್ ಅವರ್ ಐಡಿಯಾಸ್. ಇದರಲ್ಲಿ ಬರೆಯೋದಕ್ಕೆ ಹೆಚ್ಚು ಸಮಯ ತಗೊಳುತ್ತೆ, ತುಂಬ ಹೆಚ್ಚು ಸಮಯ, ಅರ್ಧ ಗಂಟೆ. ಆದರೆ ಅಷ್ಟೇ ವಿಷಯವನ್ನು ಯಾವುದನ್ನು ಅರ್ಧ ಗಂಟೆಯಲ್ಲಿ ಬರೀತೀವೋ ಅದನ್ನು ಹೇಳಲಿಕ್ಕೆ 5 ನಿಮಿಷ ಸಾಕು. ಎಷ್ಟೊಂದು ಸಮಯದ ಉಳಿತಾಯ ಆಗುತ್ತಲ್ವ. ಆದರೆ ಮಕ್ಕಳು ಬರೀತಾ ಇರ್ತಾರೆ, ಹೇಳೋದ್ರೊಳಗೆ ಅಭ್ಯಾಸನೇ ಆಗಲ್ಲ. ಈ ಒಂದು ಶಿಕ್ಷಣದಲ್ಲಿ ಆಗ್ತಾ ಇರುವಂಥ ದೊಡ್ಡ ಕೊರತೆಯನ್ನು ಹೇಗೆ ನಾವು ನಿವಾರಿಸ್ಬೋದು? ಅದಕ್ಕೆ ನಂದು ಒಂದು ಪರಿಹಾರ ಇದೆ. ಏನು ಪರಿಹಾರ ಅಂತ ಹೇಳಿದ್ರೆ, ನಾವು ಸ್ಕೂಲ್ನಲ್ಲಿ ಟೀಚರ್ಸು ಮಕ್ಕಳಿಗೆ ಉತ್ತರ ಹೇಳಲಿಕ್ಕೆ, ಉತ್ತರವನ್ನು ವಿವರಿಸಲಿಕ್ಕೆ, ಕೇಳಲಿಕ್ಕೆ ಅವ್ರಿಗೆ ಟೈಮ್ ಇಲ್ಲ. ತರಗತಿಯಲ್ಲಿ ಹೇಗೆ ನಡಿಬೇಕು ಅಂತ ನಾವು ನಿರ್ಧರಿಸೋಕ್ಕಾಗಲ್ಲ ಪಾಲಕರು. ಏಕೆ ಅಂದರೆ ಆ ಟೀಚರ್ ಮನಸ್ಸಿನಲ್ಲಿರೋ ಒತ್ತಡನೇ ಬೇರೆ. ನಾವು ಮನೆಯಲ್ಲಿ ಏನು ಮಾಡ್ಬೋದು ಅಂತ ಮಾತ್ರ ಯೋಚನೆ ಮಾಡಲಿಕ್ಕೆ ನಮಗೆ ಸಾಧ್ಯ. ಅದಕ್ಕೋಸ್ಕರನೇ ನಾನು ಒಂದು ಪ್ರಯೋಗ ಮಾಡಿದ್ದೀನಿ. ನನ್ನ 100,000 ವಿದ್ಯಾರ್ಥಿಗಳು ಇದರಿಂದ ಉಪಕೃತರಾಗಿದ್ದಾರೆ. ಏನದು ಅಂತ ಹೇಳಿದ್ರೆ, ಒಂದು ದಿವಸದಲ್ಲಿ ಶಾಲೆ ಮುಗಿಸ್ಕೊಂಡು ಮಕ್ಕಳು ಬಂದಾಗ ಸಾಯಂಕಾಲ ಬರ್ತಾರೆ ಅಂತ ಇಟ್ಕೊಳ್ಳಿ. ಅವರು ಬಂದ ಮೇಲೆ ಹೋಮ್ವರ್ಕ್ ಮಾಡ್ತಾರೋ ಬಿಡ್ತಾರೋ, ಅದು ಮಾಡಲೇಬೇಕಾಗಿರೋದು, ಅದು ಮಾಡಲಿ ಬಿಡಲಿ ನನಗೆ ಗೊತ್ತಿಲ್ಲ. ಅದು ಆದರೆ ಇನ್ನೊಂದು ಕೆಲಸವನ್ನು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಏನದು ಅಂತ ಹೇಳಿದ್ರೆ, ಕ್ಲಾಸ್ನಲ್ಲಿ ಏನನ್ನ ಟೀಚರ್ಸ್ ಇವರಿಗೆ ವಿವರಿಸಿದ್ರು, ಯಾವುದನ್ನು ಇವರು ಅರ್ಥ ಮಾಡ್ಕೊಂಡಿದ್ದಾರೋ ಅದನ್ನು ಮನೆಯಲ್ಲಿ ಹೇಳಬೇಕು. ಈಗ ಉದಾಹರಣೆಗೆ ಸ್ಕೂಲ್ನಲ್ಲಿ 6 ಪೀರಿಯಡ್ ಇತ್ತು ಅಂತ ಇಟ್ಕೊಳ್ಳಿ. ಒಂದೊಂದು ಪೀರಿಯಡ್ಗೆ 40 ನಿಮಿಷ. ಎಲ್ಲ ವಿಷಯದಲ್ಲೂ ಟೀಚರ್ ಹೇಳಿದ್ದನ್ನು ಮತ್ತು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದನ್ನು 5 ನಿಮಿಷದಲ್ಲಿ ಹೇಳಬೇಕು ಬಾಯಿ ಬಿಟ್ಟು. ಯಾರಿಗೆ ಹೇಳೋದು? ತಂದೆ ತಾಯಿಗಳಿಗೆ ಟೈಮೇ ಇಲ್ಲ, ಬಿಸಿಯವರು. ಆದರೆ ಹೇಳದೇ ಇದ್ದರೆ ಸಮಸ್ಯೆ ಆಗುತ್ತೆ. ಏಕೆಂದರೆ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿರುವಂಥ ವಿಚಾರಗಳು, ಆಲೋಚನೆಗಳು, ಬುದ್ಧಿವಂತಿಕೆ ಎಲ್ಲ ಅದು ಫಿಕ್ಸ್ ಆಗಿಬಿಡುತ್ತೆ. ನಾವು ಒಂದ್ಸರಿ ಎಕ್ಸ್ಪ್ರೆಸ್ ಮಾಡಿದ್ರೆ, ಬರೆಯೋದ್ರ ಮೂಲಕ ಅಥವಾ ಹೇಳೋದ್ರ ಮೂಲಕ. ಆದ್ದರಿಂದ ನಾವು ಮನೇಲಿ ಯಾರೂ ಕೇಳಲಿಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ, ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಸೂಚಿಸ್ತಾ ಇದ್ದೆ, ಒಂದು ಗೊಂಬೆ ಇಟ್ಕೊಳ್ಳಿ, ಟೆಡ್ಡಿ ಬೇರ್ ಅಂತ ಇಟ್ಕೊಳ್ಳಿ. ಅದನ್ನು ಬೇಕಾದರೆ ಒಂದು ಕುರ್ಚಿ ಮೇಲೆ ಕೂಡಿಸಿ, ನೀವು ತರಗತಿಯಲ್ಲಿ ಏನೇನು ಅರ್ಥ ಮಾಡ್ಕೊಂಡಿದ್ರು 40 ನಿಮಿಷದ ಬೇರೆ ಬೇರೆ ಪೀರಿಯಡ್ನಲ್ಲಿ, ಅದನ್ನು ನೀವು ಅರ್ಥ ಮಾಡ್ಕೊಂಡಿರೋದನ್ನು ಅವರಿಗೆ ವಿವರಿಸಿ, ಆ ಗೊಂಬೆಗೆ ವಿವರಿಸಿ. ಆ ಗೊಂಬೆಗೆ ಏನೇನೇನೇನೇನೂ ಅರ್ಥ ಆಗಲ್ಲ, ಬೇಡ, ಪರವಾಗಿಲ್ಲ. ಆದರೆ ನಿಮಗೆ ಅಗಾಧವಾಗಿರೋ ಅಂಥ ಲಾಭ ಆಗುತ್ತೆ, ನೆನಪಿರಲಿ. ಯಾಕೆ ಅಂದರೆ ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರ. ಅದು ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಆಗುತ್ತೆ, ಫಿಕ್ಸ್ ಆಗಿಬಿಡುತ್ತೆ. ಅದು ಎಂಥ ದೊಡ್ಡ ಲಾಭ ಆಗುತ್ತೆ ಅದು. ಮತ್ತು ಕಡಿಮೆ ಸಮಯದಲ್ಲಿ ಮಾಡ್ಬೋದು, ಬೇಕಾದಷ್ಟು ಸಮಯದ ಉಳಿತಾಯ ಆಗುತ್ತೆ. ಹೀಗೆ ಎಲ್ಲ ವಿಷಯಗಳನ್ನು ಮಾಡ್ಬೋದು. ಯಾವುದೋ ಭಾಷೆಗಳ ವಿಷಯದಲ್ಲಿ ಯಾವುದೋ ಒಂದು ಕತೆ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೋ ಇಂಗ್ಲೀಷ್ನಲ್ಲಿ ಕೆಲವು ಕಷ್ಟವಾಗಿರುವಂಥ ಪದಗಳು ಬಂದಿರುತ್ತೆ. ಆ ಗೊಂಬೆಗೆ ಹೇಳ್ಬೋದೇ, ಗೊಂಬೆ ನಿಮಗೆ ಗೊತ್ತಾ ಈ ಪದದ ಅರ್ಥ? ಅದನ್ನೇ ಸ್ಟೂಡೆಂಟ್ ಅಂತ ತಿಳ್ಕೊಂಡು ಬೇಕಾದರೆ ಹೇಳಿ. ಸಾಧ್ಯವಾದರೆ ಮನೇಲೂ ಕೂಡ ಯಾವುದಾದ್ರೂ ಈ ಗೋಡೆಗೆ ತಗಲು ಹಾಕ್ಬೋದಾಗಿರುವಂಥ ವೈಟ್ ಬೋರ್ಡು ಅಥವಾ ರೋಲ್ ಬೋರ್ಡು ಕೊಡಿಸಿದ್ರಂತೂ ಇನ್ನೂ ಉಪಯೋಗ ಆಗುತ್ತೆ ತುಂಬ. ಅದರಲ್ಲೂ ವಿಶೇಷವಾಗಿ ಮ್ಯಾಥ್ಸಲ್ಲಿ ಯಾವ್ಯಾವುದ ಸಮಸ್ಯೆಗಳನ್ನು ತರಗತಿಯಲ್ಲಿ ಟೀಚರ್ಸ್ ಬಿಡಿಸಿರ್ತಾರಲ್ಲ, ಅದನ್ನು ಅದೇ ದಿವಸ ಬಂದು ಮನೆಯಲ್ಲಿ ಮಕ್ಕಳು ತಾವಾಗಿಯೇ ಪುಸ್ತಕ ನೋಡ್ಕೊಂಡಲ್ಲ ಬಿಡಿಸೋ ಸಾಮರ್ಥ್ಯ ಇದ್ದರೆ, ಮಾಡಿದ್ರೆ, ಅವ್ರ ಅಭ್ಯಾಸ ಮಾಡಿದ್ರೆ
ಅವರು ಖಂಡಿತ ಮ್ಯಾಥ್ಸಲ್ಲಿ ರ್ಯಾಂಕ್ ಪಡೆಯೋದು ಗ್ಯಾರಂಟಿ ಇದು. ಅವತ್ತಿಂದ ಅವತ್ತೇ ನಡೆದ್ಬಿಡ್ಬೇಕು. ಹೀಗೆ ಹೇಳೋದು ಅವರು ಅಭ್ಯಾಸ ಮಾಡಿದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯವು ಅದು ಮೆದುಳಿನಲ್ಲಿ ಅಚ್ಚಿ ಕೂತ್ಕೊಳ್ಳುತ್ತೆ. ಹೀಗೆ ಮಾಡೋದ್ರಿಂದ ಇನ್ನೊಂದು ಮುಖ್ಯವಾಗಿರುವಂಥ ಲಾಭ ಇದೆ. ಅದು ಒಂದು ದೊಡ್ಡ ಲಾಭ. ಏನದು ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಹೋಗಿ ಈ ಎಲ್ಲ ವಿಷಯಗಳನ್ನು ಹೇಳಬೇಕು ಅನ್ನೋ ಪ್ರಜ್ಞೆ ಇಟ್ಕೊಂಡು ತರಗತಿಯಲ್ಲಿ ಕೂತಿದ್ರೆ ಆಗ ಅವರು ತರಗತಿಯಲ್ಲಿ ಟೀಚರ್ ಹೇಳೋದನ್ನು ಏಕಾಗ್ರತೆಯಿಂದ ಕೇಳ್ತಾರೆ. ಯಾವಾಗ ಈ ಟೀಚರ್ ಹೇಳೋದು ನಮ್ಗೆ ಈ ಕ್ಷಣಕ್ಕೆ ಏನೂ ಉಪಯೋಗ ಇಲ್ಲ, ಪರೀಕ್ಷೆ ಯಾವಾಗಲೂ ಇದೆ, ಅದು ಬಂದಾಗ ನೋಡ್ಕೊಳ್ಳೋಣ ಅಂತ ಇದ್ದರೆ ಟೀಚರ್ ಹೇಳೋದನ್ನು ಏಕಾಗ್ರತೆಯಿಂದ ಕೇಳಲ್ಲ. ಎಂಥ ದೊಡ್ಡ ಲಾಭ ಅಲ್ವಾ? ಹೀಗೆ ಮನೆಯಲ್ಲೇ ಮಕ್ಕಳು ತಮಗೆ ಗೊತ್ತಿರೋದನ್ನು, ಪುಸ್ತಕದಲ್ಲಿ ಅವರು ಅರ್ಥ ಮಾಡ್ಕೊಂಡಿರೋ ವಿಷಯನ ಒಂದು ಗೊಂಬೆಗಾದರೂ ಹೇಳಿ. ಕೆಲವು ನನ್ನ ವಿದ್ಯಾರ್ಥಿಗಳನ್ನು ಮನೆಯಲ್ಲಿ ಮುದ್ದು ಬೆಕ್ಕನ್ನು ಸಾಕಿದರೆ ಆ ಬೆಕ್ಕಿಗೆ ಹೇಳಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅವರು ನನಗೆ ಬಂದು ಹೇಳಿದ್ದಾರೆ, ಸರ್ ನೀವು ಹೇಳಿರೋ ಉಪಾಯದಿಂದ ನಮ್ಗೆ ತುಂಬ ಲಾಭ ಆಗಿದೆ ಅಂತ. ದಯವಿಟ್ಟು ಇದನ್ನು ನೋಡ್ತಾ ಇರುವಂಥ ಎಲ್ಲ ಪಾಲಕರು ಈ ಬಗ್ಗೆ ನೀವು ಗಂಭೀರವಾಗಿ ಯೋಚನೆ ಮಾಡಿ. ಈ ಒಂದು ಉಪಾಯ ಅಥವಾ ತಂತ್ರದಿಂದ ನಿಮ್ಮ ಮಕ್ಕಳ ಅಧ್ಯಯನದ ರೀತಿಯಲ್ಲಿ ಅಗಾಧವಾದ ಬದಲಾವಣೆ ಆಗುತ್ತೆ. ಆದರೆ ಇದನ್ನು ನಿಯಮಿತವಾಗಿ ಮಾಡಬೇಕು. ಗಟ್ಟಿ ಮನಸ್ಸು ಅದನ್ನು ಮಾಡಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಮಕ್ಕಳ ಶಿಕ್ಷಣ ಖಂಡಿತ ಸುಧಾರಿಸುತ್ತೆ. ಈ ಬಗ್ಗೆ ಯೋಚನೆ ಮಾಡಿ. ಮತ್ತು ಈ ವಿಡಿಯೋ ಬಗ್ಗೆ ಮತ್ತು ನಾನು ಹೇಳಿರುವಂಥ ವಿಷಯಗಳ ಬಗ್ಗೆ ನಿಮ್ಮ ಕಾಮೆಂಟ್ಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.